ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ಜೊತೆ ನೂತನ ಸಂಸದರಾದಂಥ ಚಿತ್ರದುರ್ಗ ಸಂಸದರು ಗೋವಿಂದ ಕಾರಜೋಳ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಯ ಉತ್ತರ ಕರ್ನಾಟಕ, ಎಲ್ಲಿಯ ಮಧ್ಯ ಕರ್ನಾಟಕ? ಸೊ ತಮ್ಮ ಕ್ಷೇತ್ರವನ್ನು ಬಿಟ್ಟು ಚಿತ್ರದುರ್ಗದಲ್ಲಿ ಬಂದು ಸ್ಪರ್ಧೆ ಮಾಡಿದ್ರೆ ಗೆಲುವು ಸಾಧಿಸಿದ್ದೀರಾ. ಸೊ ನಿರೀಕ್ಷೆ ಇರಲಿಲ್ಲ ಅನ್ನೋಂಥದ್ದು. ನೋಡಿ, ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಅವರು ಉತ್ತರ ಕರ್ನಾಟಕದವರು, ಬಿಜಾಪುರದವರು ಅಂತ ಹುಟ್ಟಾಕಿದ್ರು. ಆದರೆ ಆ ಹುಟ್ಟು ಹಾಕ್ತಕ್ಕಂಥವ್ರಿಗೆ ಭೌಗೋಳಿಕವಾಗಿ ರಾಜ್ಯದ ಜ್ಞಾನ ಇರಲಾರ್ದಂಥವ್ರು. ನಾನು ಯಾಕೆ ಈ ಮಾತನ್ನು ಭಾಳ ಕಠೋರವಾಗಿ ಹೇಳ್ತೇನೆ ಅಂದರೆ, ರಾಜ್ಯವನ್ನು 2 ಜಲಾನಯನ ಪ್ರದೇಶಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ಕಾವೇರಿ ಬೇಸಿನ್, ಎರಡನೇದ್ದು ಕೃಷ್ಣಾ ಬೇಸಿನ್. ಕಾವೇರಿ ಜಲಾನಯನ ಬರ್ತಕ್ಕಂಥದ್ದು ಹಳೆ ಮೈಸೂರು ಪ್ರದೇಶದಲ್ಲಿ, ಚಿತ್ರದುರ್ಗ ಬರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ನಾನು ಕೃಷ್ಣಾ ನದಿ ದಂಡೆ ಮೇಲೆ ಹುಟ್ಟಿ ಬಂದಂಥವನು ಬಿಜಾಪುರ ಜಿಲ್ಲೆಯಲ್ಲಿ. ನಮ್ಮ ಜಲಾನಯನ ಪ್ರದೇಶದಲ್ಲಿ ನನಗೆ ಎಲ್ಲಿ ರಾಜಕೀಯದಲ್ಲಿ ಚುನಾವಣೆ ನಿಲ್ಲಬೇಕು ನಿಲ್ಲಬಾರ್ದು ಅಂತಕ್ಕಂಥ ಪ್ರಶ್ನೆ ಇಲ್ಲ. ಚಿತ್ರದುರ್ಗ ಹಿಡಿದು ಬೀದರ್ದವರೆಗೆ ನಾನು ನಮ್ಮದೇ ಜಲಾನಯನ ಪ್ರದೇಶ ತಿಳಿದು ನಾನು ಕಲಬುರಗಿವರೆಗೂ ನಮ್ಮದೇ ಭಾಗತ್ತ ತಿಳಿದು ಕೆಲಸ ಮಾಡಿರ್ತಕ್ಕಂಥವ್ನು 30 ವರ್ಷ. ನಾನು ಆ ಪ್ರದೇಶದಲ್ಲಿ ನಿಲ್ಲಲಿಕ್ಕೆ ಜನ ನನಗೆ ಸ್ವಾಗತ ಮಾಡ್ತಾರೆ. ಪ್ರತಿ ಜಿಲ್ಲೆನಲ್ಲೂ ಕೂಡ ಯಾರೋ ಒಬ್ಬಿಬ್ಬರು ತಮ್ಮ ಸ್ವಾರ್ಥಕ್ಕಾಗಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಹೊರಗಿನವರು, ಉತ್ತರ ಕರ್ನಾಟಕದವರು, ಬಿಜಾಪುರ ಜಿಲ್ಲೆಯವರು, ಅವರು ಬರಬಾರ್ದು ಅಂಥೇಳಿ. ಆದರೆ ಜನ ಅದನ್ನು ಕೇಳಲಿಲ್ಲ. ಅದನ್ನು ಮೀರಿನೂ ನನಗೆ ಸ್ವಾಗತ ಮಾಡಿ ನನ್ನನ್ನು ಗೆಲ್ಲಿಸಿ ಕಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ JDS ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಕ್ಕಟ್ಟಾಗಿ ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ಕೃತಜ್ಞತೆ. ಮತ್ತು ಇಡೀ ಲೋಕಸಭಾ ಕ್ಷೇತ್ರದ ಜನ ನನ್ನ ಪರಿಚಯ ಜಾಸ್ತಿ ಇಲ್ಲಂದರೂ ಕೂಡ ಪ್ರೀತಿ, ವಿಶ್ವಾಸ, ಗೌರವದಿಂದ ನನ್ನ ಮೇಲೆ ಭರವಸೆ ಇಟ್ಟು ಆಯ್ಕೆ ಮಾಡಿದಾರೆ. ಅವರ ಭರವಸೆಗೆ, ಅವರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಕಾರ್ಯಗಳನ್ನು ಮಾಡಿ ಅವರ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ವಿಧಾನಸಭೆಯಲ್ಲಿ ಸೋಲಾಯಿತು, ಆದರೆ ಇದು ಹೊಸ ಇನ್ನಿಂಗ್ಸು. ಲೋಕಸಭೆಗೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಪ್ರಧಾನಮಂತ್ರಿಗಳು, ಅದರಲ್ಲೂ ಮೋದಿ ಅನ್ನುವಂಥದ್ದು ಭಾಳ ಕಲ್ಪನೆ ಇತ್ತು. ಈಗ ನೇರವಾಗಿ ಅವ್ರ ಜೊತೆಯಲ್ಲೇ ಇರ್ಬೋದು, ಅವ್ರ ಜೊತೆಯಲ್ಲಿ ಸಂಸತ್ತಲ್ಲಿ ಕೂರ್ಬೋದು. ಈ ರೀತಿಯಾದಂಥ ಅನುಭವಗಳು ಜೊತೆಯಲ್ಲಿ ಕ್ಷೇತ್ರಕ್ಕೆ ಇಂಥ ಕೆಲಸಗಳನ್ನು ಮಾಡಬೇಕು ಅನ್ನೋಂಥದ್ದು ತಮ್ಮ ಮನಸ್ಸಲ್ಲಿ ಏನಿಲ್ಲ ಇದೆ? ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಯೋಜನೆಗಳೇನಿರ್ತಾವೆ ಅದರಲ್ಲಿ ನಮ್ಮ ಪಾಲವನ್ನು ಪಡ್ಕೊಳ್ಳಿಕ್ಕೆ ಮತ್ತು ಕೇಂದ್ರ ಸರ್ಕಾರದ ನೇರ ಆಡಳಿತಕ್ಕೆ ಬರ್ತಕ್ಕಂಥ ಕೆಲವು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇಲಾಖೆಗಳು, ಉದಾಹರಣೆಗೆ ರೈಲ್ವೆ ಇಲಾಖೆ ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಮತ್ತು ಈ ರಾಷ್ಟ್ರೀಯ ಯೋಜನೆ ನೀರಾವರಿ ಮಾಡತಕ್ಕಂಥದ್ದು, ಇಂಥ ಕೆಲವು ಪ್ರಮುಖ ಕೆಲಸ ಕಾರ್ಯಗಳನ್ನು ತರಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ಚಿತ್ರದುರ್ಗ ಕ್ಷೇತ್ರದಲ್ಲಿ ಭಾಳಷ್ಟು ಹಿಂದುಳಿದಂಥ ಜಿಲ್ಲೆ. ಸೊ ಅಲ್ಲಿ ಒಂದಷ್ಟು ಅಭಿವೃದ್ಧಿ ಅನ್ನೋಂಥದ್ದು ಆಗಬೇಕು. ಆದರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಇಲ್ಲೊಂದು ಕಡೆ ಭಾಳಷ್ಟು ಓಪನ್ ಇಟ್ಕೊಂಡಿತ್ತು. ಆ ಕ್ಷೇತ್ರದ ಜನತೆಗೆ ಏನೆಲ್ಲ ಹೇಳ್ತಾರೆ? ಒಂದು ದುರ್ದೈವದ ಸಂಗತಿ ಅಂದರೆ, ಮಧ್ಯ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆ ಬೆಂಗಳೂರಿಗೆ ಹತ್ತಿರ ಇರತಕ್ಕಂಥದ್ದು. ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿತ್ತು, ಅನುದಾನವನ್ನು ತರಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಅಲಕ್ಷ್ಯ ಆಗಿದೆ ಅಂತಕ್ಕಂಥ ಭಾವನೆ ನಂದಿದೆ. ಖಂಡಿತವಾಗಿಯೂ ನಾನು ಚಿತ್ರದುರ್ಗ ಲೋಕಸಭೆ ಅಭಿವೃದ್ಧಿಗೆ, ಹಳ್ಳಿಗಳ ಅಭಿವೃದ್ಧಿಗೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ನೀವು ಬಂದ್ಬಿಡಿ. ಆಲ್ ದ ಬೆಸ್ಟ್ ಸರ್. ಓಕೆ, ಇದಿಷ್ಟು ಸಚಿವರಾದಂಥ ಗೋವಿಂದ ಕಾರಜೋಳ ಅವರ ಮಾತು. ಕ್ಯಾಮ್ ಪರ್ಸನ್ ಸತೀಶ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.